श्रेष्ठ नायक देव नायक श्रेष्ठ नायक देव देवा मोक्षकर्ता रक्षक असुर ध्वंसकर वीर वीराधि वीरने शूराधि शूरने धीराधि धीरने रक्षाधि रक्षा। ಇವತ್ತು ನಮ್ಮೆಲ್ಲರ ಮೇಲೆ ಒಂದು ಜವಾಬ್ದಾರಿ ಇದೆ. ನಮ್ಮ ಧರ್ಮವನ್ನ ನಾವು ರಕ್ಷಣೆ ಮಾಡತಕ್ಕಂತ ಒಂದು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ವಿಚಾರದಲ್ಲಿ ನಾವು ಇಲ್ಲಿ ರಾಜಕಾರಣವನ್ನ ಬೆರೆಸ್ತಕ್ಕಂಥದಕ್ಕೆ ಇವತ್ತು ಈ ಒಂದು ಯಾತ್ರೆಯನ್ನ ಕೈಗೆತ್ಕೊಂಡಿರ್ತಕ್ಕಂಥದ್ದಲ್ಲ. ನಾವೆಲ್ಲರೂ ಸೇರಿ ಇವತ್ತು ಸತ್ಯದ ಪರವಾಗಿ ಧರ್ಮವನ್ನ ರಕ್ಷಣೆ ಮಾಡತಕ್ಕಂಥದಕ್ಕೆ ಈ ಒಂದು ಧರ್ಮ ಸತ್ಯ ಯಾತ್ರೆಯ ಮೂಲಕ ಸತ್ಯ ಗೆಲ್ಲಬೇಕು. ಯಾರೋ ಒಬ್ಬ ಇಬ್ಬ ವ್ಯಕ್ತಿಗಳು ಕೊಡ್ತಕ್ಕಂಥ ದೂರನ್ನೇ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ತರಾತುರಿಯಲ್ಲಿ SITಯನ್ನ ರಚನೆ ಮಾಡಿ ಶ್ರೀ ಕ್ಷೇತ್ರದ ಒಂದು ಗೌರವವನ್ನ ಕಳಿತಕ್ಕಂಥ ಒಂದು ಕೆಲಸ ಈ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಖಂಡನೀಯ. ಮಂಜುನಾಥ ಸ್ವಾಮಿ ಕಣ್ಬಿಟ್ರೆ ಎಂಥ ದುಷ್ಟರು ಕೂಡ ಭಸ್ಮ ಆಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಹಾಗಾಗಿ ಅಂತಿಮವಾಗಿ ಸತ್ಯ ಗೆಲ್ಲಬೇಕು, ಗೆಲ್ಲುತ್ತೆ. कटार लेके आ, तलवार लेके आ, मसाल लेके आ, कटार लेके आ, तलवार लेके आ, मसाल लेके आजा आजा। ಯಾವ ದುಷ್ಟ ಶಕ್ತಿಗಳಿದ್ರೂ ಕೂಡ ಅದು ಮಂಜುನಾಥ ಸ್ವಾಮಿ ಮುಂದೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ ಯಾವಾಗ್ಲೂ ಕೂಡ ಸತ್ಯಮೇವ ಜಯತೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಏನು ನಂಬಿ ಬದುಕ್ತಾ ಇದ್ದೇವೆ. ಇದು ಚೊಕ್ಕ ಬಂಗಾರ ಅನ್ನೋದಕ್ಕೆ ಯಾವುದೋ ಕಾಣುವ ಕೈಗಳು ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ಹೋಗಿದ್ದು ಒಂದು ರೀತಿಯಿಂದ ಇನ್ನೂ ಧರ್ಮಸ್ಥಳದ ಕೀರ್ತಿ ಎತ್ತರಕ್ಕೆ ಬೆಳೆಯಿತು ಅಂತ ನಾನು ಭಾವಿಸ್ತೇನೆ. ಈ ಕ್ಷೇತ್ರಕ್ಕೆ ನಾವೇನಾದ್ರಂದ್ರೆ ಸೂರ್ಯರಿಗೆ ನಾವು ಮಾತಾಡಿದಂಗ ಆಗ್ತದ. ಸೂರ್ಯರಿಗೆ ಮಾತಾಡಿದ್ರೆ ಆ ಮಾತು ಅಲ್ಲಿಗೆ ಮುಟ್ಟಂಗಿಲ್ಲ. ಯಾವುದೇ ತಪ್ಪ ಅಪಪ್ರಚಾರ ಆಗ್ಬಾರ್ದು. ಸತ್ಯಕ್ಕಾಗಿ ನಾವೆಲ್ಲರೂ ಇರೋಣ ಅಂತ ಒಂದು ಮಾತು ಹೇಳ್ತಾ ನಾವೆಲ್ಲ ಅಸಂಖ್ಯಾತ ಜನ ಇವತ್ತು ಮಾನ್ಯ ವೀರೇಂದ್ರ ಹೆಗಡೆ ಕಾವಂದ್ರೆ ನಿಮ್ಮ ಜೊತೆ ನಾವಿದ್ದೇವೆ, ಧರ್ಮಸ್ಥಳದ ಜೊತೆ ನಾವಿದ್ದೇವೆ ಅನ್ನೋ ಕೇಳಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ಕ್ಷೇತ್ರದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಸತ್ಯಕ್ಕೆ ವಿರುದ್ಧವಾಗಿ ಯಾವುದು ನಡೆಯೋದಿಲ್ಲ. ಈ ಕ್ಷೇತ್ರದಲ್ಲಿ ತಮ್ಮ ಪ್ರೀತಿಯನ್ನು ತೋರಿಸೋದಕ್ಕೆ ನಿಮ್ಮೆಲ್ಲರಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ. ಮತ್ತು ಕ್ಷೇತ್ರದ ಸಂಪತ್ತು ಭಕ್ತರೇ ಕ್ಷೇತ್ರದ ಸಂಪತ್ತು. ನಾನು ಮಂಜುನಾಥ ಸ್ವಾಮಿ ಮತ್ತೆ ಅಣ್ಣಪ್ಪ ಸ್ವಾಮಿಯ ಸಂಪೂರ್ಣ ಆಶೀರ್ವಾದ ನಾಡಿನ 7.5 ಕೋಟಿ ಕನ್ನಡಿಗರ ಮೇಲೆ ಇರುತ್ತೆ ಅಂತಕ್ಕಂಥದ್ದು, ಇರಬೇಕು ಅಂತಕ್ಕಂಥದ್ದು